ಅದೇನು ಕಲ್ಪವೃಕ್ಷ ಇದ್ದಂಗೆ. ನಿಮ್ಗೆ ಗೊತ್ತದೇನೆ ಕಲ್ಪವೃಕ್ಷ ತಿಳ್ಕೊಂಡ್ರೆ ಒಬ್ಬ ಮನುಷ್ಯ ಏನು ಮಾಡಿದ್ದ, ಹಿಂಗೆ ನಡ್ಕೋಂತ ಹೊಂಟಿದ್ದ. ಬ್ಯಾಸಿಗೆ ದಿನ ಮಧ್ಯಾಹ್ನದಿಂದ 12 ಗಂಟೆ ಸಮಯ, ಬ್ಯಾಸಿಗೆ ದಿನ. ಯಾವಾಗ ಹಿಂಗೆ ನಡ್ಕೋಂತ ಬರ್ತಿದ್ದ, ಬರುವಂಥ ಪ್ರಸಂಗದೊಳಗೆ ಒಂದು ದೊಡ್ಡದೊಂದು ಗಿಡ ಕಂಡದ. ಏನಪ್ಪ ಹಳ್ಳೆತ್ತಿ ಸುಡ್ಲಾಕತ್ತಾವ, ಕಾಲು ಸುಡ್ಲಾಕತ್ಯಾದ. ಒಂದು ಈಟಿಂದ ಗಿಡದ ನೆಳ್ಳಿಗೆಂದ ಕುಂತು ಹೋದ್ರೈತ ತಿಳ್ಕೊಂಡು ಹೋಗಿ ಅಂದ ಕುಂತ, ಒಂದು ಗಿಡದ ಕೆಳಗೆಂದ ಕುಂತ. ಯಾವಾಗಿಂದ ಹೋಗಿ ಒಂದು ಗಿಡದ ಕೆಳಗೆಂದ ಕುಂತು ಬಳಕ ಏನಪ್ಪ ಎಷ್ಟು ತಂಪಾದಲ್ಲ, ಎಷ್ಟು ಆನಂದದ ಗಿಡ ಏನ್ರಿ. ಇಟ್ಟೆಲ್ಲ ತಂಪಾದಲ್ಲ, ಒಂದು ಈಟು ಕುಡಿಯಾಕ ನೀರಿದ್ರೆ ಚಲೋ ಆಕಿತ್ತು ನೋಡು ಒಂದ ಏನ್ರಿ. ಒಂದು ಈಟು ಕುಡಿಯಾಕ ನೀರಿದ್ರು ಚಲೋ ಆಕಿತ್ತು ಒಂದ. ಇಷ್ಟು ಅನ್ನೋದ್ರೊಳಗಿಂದ ಥಟ್ ಅನ್ನಂಗಿಂದ ಬೆಳ್ಳಿ ತಂಬಿಗೆ ಒಳಗೆ ನೀರು ಬಂದ್ಬಿಟ್ಟು ಏನ್ರಿ. ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಾಗೇ ಒಂದು ಬೆಳ್ಳಿ ತಂಬಿಗೆ ಒಳಗೆ ತಣ್ಣನ ನೀರು ಎದುರಿಗೆ ಕೂತು ನೋಡ್ದ. ಆ ಕಡೆ ನೋಡ್ದ, ಯಾರೂ ಕಾಣಲಿಲ್ಲ. ಇವನಿಗೆ ಆಶ್ಚರ್ಯ ಆಯ್ತದ, ನೀರು ಎಲ್ಲಿದ್ದು ಬತ್ತು ಒಂದ, ಯಾರೂ ಕಾಣಲಿಲ್ಲ. ಯಾವಾಗ ತಂಬಿಗೆ ಮುಟ್ಟಿ ನೋಡ್ತಾನ, ತಣ್ಣನ ನೀರದವ. ಭಾಳ ಖುಷಿ ಆಯಿತು, ಆನಂದ. ನೀರು ಕುಡ್ದ. ನೀರು ಕುಡಿದ ಬಳಕೆಂದ ಅವನಿಗೆ ಅಷ್ಟಿಗೆ ಮುಗಿಸ್ಬೇಕಿಲ್ಲ. ಏನಪ್ಪ ನೆರಳಂದೆ ನೆರಳಾಯಿತು, ನೀರಂದೆ ನೀರಾಯಿತು. ಒಂದು ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು, ಶ್ರವಣ ಮಾಡಬೇಕು. ನಾವೆಲ್ಲರೂ ಶರಣರ ದಾರಿ ಒಳಗೆ ನಡಿಬೇಕು ಅನ್ನುವಂಥ ಸದಿಚ್ಛಿಂದ ಆಗಮಿಸಿರ್ತಕ್ಕಂಥ, ಯಾವತ್ತೂ ಬಣಜಗೋಳ ಗ್ರಾಮದ ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ನೀವು ಅಲ್ಲಿ ಮಂದಿ ಇಲ್ಲಿ ಮಂದಿ ಕುಂತು ಕೇಳಕತ್ರಿ ಅಂತಂದ್ರೆ ಇದಕ್ಕೆ ಪುರಾಣಕ್ಕೆ ಮಜಾ ಬರಲ್ಲ. ನೀವು ಅಲ್ಲಿ ಕೂತ ಒಡ್ಡಿನ ಮೇಗೆ ಕೂತೀರಿ, ಚಂದ ಹಾಸ್ಯರಿ ಕುಂದ್ರಲಿಕ್ಕೆ ಬರಲ್ಲ ಏನ್ರಿ. ಇದ್ರ ಮೇ ಅದಕ್ಕೆ ಏನಂತಾರ, ಒಟ್ಟು ಅಂತಾರೆ ಏನಂತ. ಬರ್ರಿ ಕಡೆ ಮುಂದೆ ಬರ್ರಿ. ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಪರಮಾತ್ಮನ ಮಾತಿಗನುಗುಣವಾಗಿ ಮಾತಾಡ್ಬೇಡ, ಕುಂದ್ರಿ. ನಿನ್ನಿನ ದಿವಸ ನಾರದ ಮುನಿಗಳು ಭೂಲೋಕ ಸಂಚಾರ ಅಂತಕ್ಕಂಥ ಮಾಡ್ತಾ ಈ ಲೋಕದ ಜೀವಿಗಳನ್ನು ನೋಡಿ ಕೈಲಾಸದೊಳಗಿಂದ ಕಣ್ಣೀರು ಹಾಕ್ತಾರೆ ನಾರದ ಮುನಿಗಳು. ಭಗವಂತ, ನೀನು ಇಷ್ಟೆಲ್ಲ ಅಪರೂಪವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅನ್ನತಕ್ಕಂಥ ಕೊಟ್ಟು ಈ ಮಾನವರನ್ನು ಭೂಮಿಗೆಂದ ಕಳಿಸ್ತದೆ. ಆದರೆ ಈ ಎಲ್ಲ ಮನುಷ್ಯ ಜೀವಿಗಳೆಲ್ಲ ನೀನು ಕೊಟ್ಟಿರ್ತಕ್ಕಂಥ ಜನ್ಮ ಅನ್ನತಕ್ಕಂಥನ ಮರೆತು ಎಲ್ಲಿ ನೋಡ್ತೇಲೆ ಅಂದ ಅನ್ಯಾಯ, ಅತ್ಯಾಚಾರ, ಅಧರ್ಮದ ಜೀವಿಗಳಿಂದ ಜೀವನ ಕಳೀಲಿಕ್ಕತ್ತಾರೆ. ಒಂದು ಸಾರಿ ನೀನಿಂದ ಕಣ್ಣು ತೆಗೆದಿಂದ ನೋಡಲಾತ್ತಿಕೊಂಡು ನಾರದ ಮುನಿಗಳು ನಿನ್ನಿನ ದಿವಸದಿಂದ ಹೇಳಿದಾಗ ಸ್ವತಃ ಪರಮಾತ್ಮನೇ ಈ ಮನುಷ್ಯ ಜೀವಿಗಳನ್ನು ನೋಡಿ ಕಣ್ಣೀರು ಹಾಕ್ತಾನೆ. ಭಗವಂತ ಪರಮಾತ್ಮನೇ ಕಣ್ಣೀರು ಹಾಕದ ನಮ್ಮನ್ನು ನೋಡಿ. ನಾವೆಲ್ಲ ನಡೀತಕ್ಕಂಥ ಹಾದಿ, ನಾವು ನುಡಿತಕ್ಕಂಥ ಮಾತು, ನಾವು ಆಡ್ತಕ್ಕಂಥ ರೀತಿಯನ್ನು ನೋಡಿ ಸ್ವತಃ ಭಗವಂತನೇ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ಈ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಭಗವಂತ ಪರಮಾತ್ಮ ವಿಚಾರ ಮಾಡ್ತಾನೆ, ಇವರಿಗೆಲ್ಲ ಏನೆಲ್ಲ ಕೂಡ ಕೊಟ್ಟೆ. ಪರಮಾತ್ಮ ಏನು ಕೊಟ್ಟಿಲ್ಲ, ಎಲ್ಲವನ್ನು ಕೂಡ ಕೊಟ್ಟ. ಎಷ್ಟು ಅಪರೂಪವಾಗಿರ್ತಕ್ಕಂಥ ವಿಚಾರಗಳನ್ನು ಭಗವಂತ ಮನುಷ್ಯನಿಗೆಂದ ಕೊಟ್ಟು ಭೂಮಿಗೆಂದ ಕಳಿಸಿಕೊಟ್ಟ. ಅವನು ಏನು ಕೊಟ್ಟಿಲ್ಲ. ಸುಮ್ಮನೆ ಒಂದು ಮಾತು ಹೇಳ್ತೀನಿ, ನಾನು ನಿನ್ನಿನ ವಿಷಯದಿಂದ ನಿಮಗೊಂದು ಮಾತು ಹೇಳಿದೆ. ಗಾಳಿ ಕೊಟ್ಟ, ನೀರು ಕೊಟ್ಟ, ಬಟ್ಟಿ ಕೊಟ್ಟ ಏನ್ರಿ. ಒಂದು ಮಾತು ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ತೊಡುವ ಚಿಂತೆ, ತೊಟ್ಟರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಈ ಎಲ್ಲ ಚಿಂತೆ ಮಾಡ್ತಕ್ಕಂಥವ್ರನ್ನ ಕಂಡೀನಿ. ನಿನ್ನ ಚಿಂತೆ ಮಾಡೋರು ಯಾರೇ ಅದಾರ ಏನು ತಿಳ್ಕೊಂಡೊಂದು ಶರಣರಂತ ಪ್ರಶ್ನೆ ಮಾಡ್ತಾ. ಒಬ್ಬ ವ್ಯಕ್ತಿಗೆ ಮನುಷ್ಯ ಭೂಮಿ ಮೇಲಿಂದ ಹುಟ್ಟದ. ಯಾವಾಗಿಂದ ಭೂಮಿ ಮೇಲಿಂದ ಹುಟ್ಟದ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗಿಂದ ಕಳಿಲಿಕ್ಕತ್ತ
ಯಾವಾಗ ಪರಮಾತ್ಮನಲ್ಲಿಂದ ಬೇಡ್ಕೊಳಕತ್ತ ಪರಮಾತ್ಮ ಏನ್ರಿ, ಪರಮಾತ್ಮ ಕಾಮಧೇನು ಕಲ್ಪವೃಕ್ಷ ಇದ್ದಂಗ, ನಿಮ್ಮ ಮಲ್ಲಯ್ಯ ಕಾಮಧೇನು ಕಲ್ಪವೃಕ್ಷ ಇದ್ದಂಗ. ನೀವು ಯಾರು ಏನು ಬೇಡ್ತೀರಿ, ಬೇಡಿದವರಿಗಂದ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಈ ಜಗತ್ತಿನೊಳಗಂದ ಯಾವುದಾದ್ರೂ ಕೂಡ ದೇವ್ರ ಬಲ್ಲಿ ಐತೆ ಅನ್ನತ್ತಿಕೊಂಡ ಕೇಳಿದ್ರೆ ಅದು ಮಲ್ಲಯ್ಯನನ್ನು ಬಿಟ್ಟರೆ ಮತ್ತೆ ಯಾರ ಬಲ್ಲಿನೂ ಕೂಡ ಇಲ್ಲ. ಮಲ್ಲಯ್ಯನೇ ಜಗತ್ತಿಗೆಂದ ಬಡೆಯ ಅಂತ ಯಾವ ಮಲ್ಲಯ್ಯನ ಹತ್ರ ಹೋಗಿ ಅಂದ ಬೇಡ್ಕೊಳಕತ್ತಾನೆ. ಒಬ್ಬ ಭೂಮಿ ಮೇಲಿಂದ ಹುಟ್ಟುದ ಬಳಕೆಂದ ಭಾಳ ಬಡತನ, ಮೈ ಮೇಲಿಂದ ಹುಟ್ಟುಗೊಳಕೆಂದ ಬಟ್ಟಿಗಿಲ್ಲ, ಹೊಟ್ಟಿಗೆಂದ ಅನ್ನ ಇಲ್ಲ. ಹೋಗಿ ದೇವರ ಹತ್ರ ಬೇಡ್ಕೊಂಡ ಪರಮಾತ್ಮ, ಈ ಭೂಮಿಗೇನೋ ನನ್ನ ಹುಟ್ಟಿಸಿಬಿಟ್ಟು ನನಗೆ ಅನ್ನ ಅನ್ನತಕ್ಕಂಥ ಕೊಡು, 3 ಹೊತ್ತಂದ ಅನ್ನ ಕೊಡು ಹೊತ್ತಿಕೊಂಡಂದು ಬೇಡ್ಕೊಳಕತ್ತ. ಪರಮಾತ್ಮ ವಿಚಾರ ಮಾಡ್ದ, ಹೌದಲ್ಲ ಪಾಪ ಇವನಿಗೆಂದ ಬದುಕಲಿಕ್ಕೆಂದ ಹೊಟ್ಟಿಗೆಂದ ಅನ್ನ ಬೇಕಲ್ಲ. ಯಾವಾಗಿಂದ ಪರಮಾತ್ಮ 3 ಹೊತ್ತಂದ ಅನ್ನದ ವ್ಯವಸ್ಥೆ ಅಂತಕ್ಕಂಥ ಮಾಡ್ದ ಭಗವಂತ, ಯಾವುದೋ ರೀತಿಯಿಂದ 3 ಹೊತ್ತಂದ ಅನ್ನದ ವ್ಯವಸ್ಥೆ ಅಂತಕ್ಕಂಥದನ್ನು ಮಾಡ್ದ. ಆನಂದ ಊಟ ಮಾಡಿ ಅಂದ ಜೀವನ ಕಳಿಲಿಕ್ಕತ್ತ. ಈ ಅನ್ನ ಕೊಟ್ಟ ಬಳಕಾದ್ರೂ ಮನುಷ್ಯನಿಗೆಂದ ಸಮಾಧಾನ ಐತೆ ಅನ್ನತ್ತಿಕೊಂಡ ಕೇಳಿದ್ರೆ ಸಮಾಧಾನ ಆಗಲಿಲ್ಲ. ಮತ್ತು ಮಲ್ಲಯ್ಯನ ಹತ್ರ ಹೋದ, ಹೇ ಮಲ್ಲಯ್ಯ, ನನಗೆ ಊಟ ಅಂದೆ, ಊಟ ಕೊಟ್ಟಿಪ್ಪ, ಆದ್ರಿಂದ ಎಲ್ಲ ಪ್ರಾಣಿಗಳು ತಿರುಗಿದಂಗೆ ನನಗೆ ಹೆಂಗೆ ತಿರುಗಲಿಕ್ಕಾಕ್ಕದ, ನನಗೊಂದಿಟ್ಟು ಮೈ ಮುಚ್ಚುವಂಗೆ ಬಟ್ಟಿ ಕೊಡು ಅಂದ. ಏನ್ರಿ, ಮೈ ಮುಚ್ಚುವಂಗ ಬಟ್ಟಿ ಕೊಡು. ನಾನು ದಿಗಂಬರಿಯಾಗಿ ಅಂದ್ರೆ ನಾನು ಎಲ್ಲ ಪ್ರಾಣಿಗಳ ಜೀವನ ಕಳೆದಂಗೆ ನಾನು ಹೆಂಗೆ ಕಳೀಲಿ, ನನಗೆ ಉಟ್ಕೊಳ್ಳಿಕ್ಕೆ ಒಂದು ಬಟ್ಟೆ ಕೊಡುವ ಹತ್ತಿಕೊಂಡಂದಾಗ ಭಗವಂತ ನಿಜ ಐತಲ್ಲ, ಮನುಷ್ಯ ಹತ್ತಿಕೊಂಡಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂದ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನಿಗೆಂದ ಮೈ ಮುಚ್ಚುವಂಗೆ ಬಟ್ಟೆ ಕೊಡಬೇಕಲ್ಲ ಅಂತಂದು ಭಗವಂತ ಬಟ್ಟೆನೂ ಕೊಟ್ಟ. ಇಟ್ಟೆಲ್ಲ ಕೊಟ್ಟ ಬಳಕ ಸಮಾಧಾನ ಐತೆ ಹತ್ತಿಕೊಂಡಂದ್ರೆ ಸಮಾಧಾನ ಆಗಲಿಲ್ಲ. ಪರಮಾತ್ಮ 3 ಹೊತ್ತಿಂದ ಅನ್ನ ಅಂದೆ, ಅನ್ನ ಕೊಟ್ಟು ನೀರಂದೆ, ಏನ್ರಿ ನನಗೆ ಮೈ ಉಟ್ಕೊಳ್ಳಿಕ್ಕೆ ಅಂದ ಬಟ್ಟೆ ಅಂದೆ, ಬಟ್ಟೆ ಕೊಟ್ಟು ನೀರಂತ ಕೊಟ್ಟು ಇಷ್ಟೆಲ್ಲ ಕೊಟ್ಟಿದೆಯಲ್ಲ, ಒಂಟಿ ಜೀವನನ ಹೆಂಗೆ ಕಳೀಲಿ ನೋಡ್ರಿ. ಮಲ್ಲಯ್ಯನ ಬಳಿ ಹೋಗಿ ಬೇಡ್ಕೊಳಕತ್ತ, ಒಂಟಿ ಜೀವನನ ಹೆಂಗೆ ಕಳೀಲಿ. ಹೋಗಿ ಮಲ್ಲಯ್ಯನ ಎದುರಿಗೆ ನಿಂತ್ಕೊಂಡು, ಮಲ್ಲಯ್ಯ ಇಟ್ಟೆಲ್ಲಾನು ಕೂಡ ಕೊಟ್ಟಿದ್ದೆ ಖರೆ, ಆದ್ರೆ ಒಂಟಿ ಜೀವನನ ಹೆಂಗೆ ಕಳೀಲಿ, ಅದಕ್ಕೆ ನನಗೊಂದು ಹೆಣತಿರು ಕೊಡು ಅಂದ. ಏನ್ರಿ, ದೇವ್ರ ಬಳಿ ಹೋಗಿ ಏನು ಕೇಳ್ತಾನ ಪರಮಾತ್ಮ, ಒಂದು ಹೆಣತಿನ ಕೊಡು. ಜೋಡಿ ಬೇಕಲ್ಲ, ಒಂಟನ ಎಲ್ಲಿ ತನಕ ಜೀವನ ಕಳೀಲಿ, ನನಗೂ ಒಂದು ಜೋಡಿ ಬೇಕಲ್ಲ ಹತ್ತಿಕೊಂಡಂದು ಯಾವಾಗಿಂದ ಭಗವಂತನಲ್ಲಿಂದ ಹೋಗಿ ಏನು ಕೇಳ್ತಾನವ, ನನಗೊಂದು ಹೆಣ್ಣು ಕೊಡು, ಒಂದು ಹೆಣತಿನ ಕೊಡು ಹತ್ತಿಕೊಂಡಂದು ಬೇಡ್ಕೊಂಡ. ಯಾಕಂದ್ರೆ ಅವನಿಗೆ ಗೊತ್ತಾಗಿತ್ತು ಪರಮಾತ್ಮ ಏನು ಬೇಡದವ್ರಿಗೆ ಅಂದ ಬೇಡಿದ್ದನ್ನೇ ಕೊಡ್ತಾನ. ಯಾಕಂದ್ರೆ ನಾ ಪ್ರಾರಂಭದೊಳಗೆ ಒಂದು ಮಾತಂದಿಲ್ಲ, ಪರಮಾತ್ಮ ಕಾಮಧೇನು ಕಲ್ಪವೃಕ್ಷ ಇದ್ದಂಗ. ನಿಮ್ಗೆ ಗೊತ್ತದೇನೆ ಕಲ್ಪವೃಕ್ಷ ಹತ್ತಿಕೊಂಡಂದ್ರ ಒಬ್ಬ ಮನುಷ್ಯ ಏನು ಮಾಡಿದ್ದ, ಹಿಂಗೆ ನಡ್ಕೋಂತ ಹೊಂಟಿದ್ದ. ಬ್ಯಾಸಿಗೆ ದಿನ ಮಧ್ಯಾಹ್ನ 12 ಗಂಟೆ ಸಮಯ, ಬ್ಯಾಸಿಗೆ ದಿನ. ಯಾವಾಗ ಹಿಂಗೆ ನಡ್ಕೋಂತ ಬರ್ತಿದ್ದ, ಬರುವಂಥ ಪ್ರಸಂಗದೊಳಗೆ ಒಂದು ದೊಡ್ಡದೊಂದು ಗಿಡ ಕಂಡದ. ಏನಪ್ಪ ಹಳ್ಳೆತ್ತಿ ಸುಡ್ಲಾಕತ್ತಾವ, ಕಾಲು ಸುಡ್ಲಾಕತ್ತೆ. ಅದ ಒಂದು ಈಟಿಂದ ಗಿಡದ ನೆಳ್ಳಿಗೆಂದ ಕುಂತು ಹೋದ್ರೈತ ತಿಕ್ಕೊಂಡು ಹೋಗಿ ಅಂದ ಕುಂತ, ಒಂದು ಗಿಡದ ಕೆಳಗೆಂದ ಕುಂತ. ಯಾವಾಗಿಂದ ಹೋಗಿ ಒಂದು ಗಿಡದ ಕೆಳಗೆಂದ ಕುಂತು ಬಳಕ ಏನಪ್ಪ ಎಷ್ಟ ತಂಪಾದಲ್ಲ, ಎಷ್ಟು ಆನಂದದ ಗಿಡ ಏನ್ರಿ. ಇಟ್ಟೆಲ್ಲ ತಂಪಾದಲ್ಲ, ಒಂದು ಈಟು ಕುಡಿಯಾಕ ನೀರಿದ್ರೆ ಚಲೋ ಆಕಿತ್ತು ನೋಡು ಒಂದ. ಏನ್ರಿ, ಒಂದು ಈಟು ಕುಡಿಯಾಕ ನೀರಿದ್ರು ಚಲೋ ಆಕಿತ್ತು ಒಂದ. ಇಷ್ಟು ಅನ್ನೋದ್ರೊಳಗಿಂದ ತಟ್ಟನಗಿಂದ ಬೆಳ್ಳಿ ತಂಬಿಗೆ ಒಳಗೆ ನೀರು ಬಂದ್ಬಿಟ್ಟು. ಏನ್ರಿ, ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಾಗನೆ ಒಂದು ಬೆಳ್ಳಿ ತಂಬಿಗೆ ಒಳಗೆ ತಣ್ಣನ ನೀರು ಎದುರಿಗೆ ಕೂತು ನೋಡ್ದ. ಆ ಕಡೆ ನೋಡ್ದ, ಯಾರೂ ಕಾಣಲಿಲ್ಲ. ಇವನಿಗೆ ಆಶ್ಚರ್ಯ ಆಯ್ತದ, ನೀರು ಎಲ್ಲಿದು ಬತ್ತು ಅಂದ, ಯಾರೂ ಕಾಣಲಿಲ್ಲ. ಯಾವಾಗ ತಂಬಿಗೆ ಮುಟ್ಟಿ ನೋಡ್ತಾನ, ತಣ್ಣನ ನೀರದವ, ಭಾಳ ಖುಷಿ ಆಯಿತು, ಆನಂದ. ನೀರು ಕುಡ್ದ. ನೀರು ಕುಡಿದ ಬಳಕೆಂದ ಅವನಿಗೆ ಅಷ್ಟಿಗೆ ಮುಗಿಸ್ಬೇಕಿಲ್ಲ. ಏನಪ್ಪ ನೆರಳಂದೆ ನೆರಳಾಯ್ತು, ನೀರಂದೆ ನೀರಾಯ್ತು, ಒಂದು ಈಟಂದ ಊಟ ಮಾಡಕ್ಕೆ ಏನ್ರ ಇದ್ರೆ ಚಲೋ ಆಕೈತಿ ನೋಡು, ಹೊಟ್ಟೆ ಹಸ್ತದ, ಏನ್ರ ಊಟ ಮಾಡಕ್ಕೆ ಇದ್ರೆ ಚಲೋ ಆಕೈತಿ ನೋಡು ಅಂದ. ಯಾವಾಗ ಇಟ್ಟು ಅಂದ ಕೂಡಲೇ ಹೇಳ್ತೇನೆ ನಿಮಗೆ, ಈ ವ್ಯಕ್ತಿ ಅಂದ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗ ಅಲ್ಲಿ ಏನಾಗ್ಯದ ತಗೊಂಡು ಕೇಳಿದ್ರೆ ಏನೋ 15-20 ಗಂಗಾಳ ಏನ್ರಿ ಅಡಿಗೆ ಬಂದು. ಇವ ಕುತ್ತಾನಿಯಲ್ಲಿ ಎಲ್ಲರ ಸಾಮಾನ್ಯ ಗಿಡದ ಕೆಳಗೆ ಕುಂತಿಲ್ಲ. ಆ ಗಿಡ ಯಾವಾಗ ತಗೊಂಡ ಕೇಳಿದ್ರೆ ಏನ್ರಿ ಕಲ್ಪವೃಕ್ಷ. ನೀವು ಆ ಗಿಡದ ಕೆಳಗಿಂದ ಕುತ್ಕೊಂಡು ನೀವು ಏನು ಮನಸ್ಸಿನಾಗ ಇಚ್ಛೆ ಪಡ್ತೀರಿ ಅದೆಲ್ಲವೂ ಕೂಡ ಸಿಗ್ತದೆ. ಯಾವಾಗ ಇವೇನಂತಾನ, ನೀರಂದೆ ನೀರಾಯ್ತು, ಒಂದು ಈಟಂದ ಊಟ ಆಗಿದ್ರು ಚಲೋ ಆಕಿತ್ತಂದ. ಒಂದು 15-20 ಗಂಗಾಳ ನಾನಾ ರೀತಿಯಾಗಿರ್ತಕ್ಕಂಥ ಅಡಿಗೆ ಬಂದು ಎದುರಿಗೆ ಕುಂತು ನೋಡ್ದ. ದೊಡ್ಡ ಖುಷಿ ಆಯ್ತು, ಆನಂದ ಊಟ ಮಾಡ್ದ.
ಯಾವಾಗಿಂದ ಆನಂದವಾಗಿಂದ ಊಟ ಮಾಡಿದ ಬಳಿಕೆಂದ ಇವನಿಗೆ ಸಮಾಧಾನ ಐತೇನು? ಸಮಾಧಾನ ಆಗಲಿಲ್ಲ. ಇವ ಏನಂತಾನ, ಏನಪ್ಪ ನೆರಳಂದೆ ನೆರಳಾಯ್ತು, ನೀರಂದೆ ನೀರಾಯ್ತು, ಊಟ ಅಂದೆ ಊಟ ಆಯ್ತು. ಮಲ್ಕೋಬೇಕಂತ ತಗೊಂಡ್ರೆ ಆ ಗಿಡದ ಕೆಳಗೆ ಅಂದ ನೆಗಲಿ ಹೊಡೆದಿದ್ರು, ಹೆಂಟಿದ್ದು. ಇವ ಅಂದ, ಒಂದು ಈಟನ್ನ ಮಕ್ಕೋಬೇಕತ್ತ ಒಂದಿಟ್ಟು ಹಾಸ್ಕೊಳಕ್ಕೆ ಏನ್ರಿ ಇದ್ರ ಚಲೋ ಹಾಕಿತ್ತು ನೋಡು ಅಂದ. ಇಟ್ಟು ಅನ್ನೋದ್ರೊಳಗಿಂದ ಸ್ಪ್ರಿಂಗಿನ ಗಾದಿ ಏನ್ರಿ, ನಾವು ನೀವಂತೂ ಅಂಥ ಗಾದಿ ಮೇಲೆ ಮಕ್ಕೊಂಡಿಲ್ಲ. ಸ್ಪ್ರಿಂಗಿನ ಗಾದಿ ತಯಾರಾಗ್ಬಿಡ್ತು. ನೋಡಾಕೆಂದ್ರೆ ಇಟ್ಟು ದಪ್ಪದಾಗಿರ್ತಕ್ಕಂಥ ಗಾದಿ, ಬೆಡ್ಶೀಟ್ ಹಾಕ್ಯದೆ, ದಿಂಬಿದೆ, ಸುಮ್ಮನೆ ಮಲ್ಕೋಬೇಕಿಲ್ಲ ಏನ್ರಿ. ಇಟ್ಟು ಮೆತ್ತನ ಗಾದಿ ಆದ್ರೂ ಅವನಿಗೆ ಸಮಾಧಾನ ಬೀಳಲಿಲ್ಲ. ನೋಡ್ದ ಮ್ಯಾಲೆ ಕೂತು ಕುಣದ ಏನ್ರಿ, ಎಷ್ಟು ಆನಂದದ ಗಾದಿ ಎಷ್ಟು ಮೆತ್ತಗದ ತಿಳ್ಕೊಂಡ. ಮಲ್ಕೋಬೇಕಿಲ್ಲ, ಮಲ್ಕೊಳ್ಳಿಲ್ಲ. ಇವ ಅಂದ ಏನ್ರಿ, ಊಟ ಅಂದೆ ಊಟ ಆಯ್ತು, ನೀರಂದೆ ನೀರಾಯ್ತು ಏನ್ರಿ, ಗಾದಿ ಅಂದೆ ಗಾದಿ ಆಯ್ತು, ಒಂದು ಹೆಣ್ಣಿದ್ರು ಚಲೋ ಹಾಕಿತ್ತು ನೋಡು ಅಂದ. ಏನ್ರಿ, ಒಂದು ಹೆಣ್ಣಿದ್ರು ಚಲೋ ಹಾಕಿತ್ತು ಅಂದ. ಇಟ್ಟು ಅನ್ನೋದ್ರೊಳಗೆ ಅವನು ಬಾಯಿಂದ ಹೊರಗೆ ಬರೋದ್ರೊಳಗಿನ ಥಟ್ ಅನ್ನಂಗಿಂದ ಒಬ್ಬ ರೂಪತಿ ಆಗಿರ್ತಕ್ಕ ಒಂದು ಹೆಣ್ಣು ಬಂದು ಮಗ್ಗಲು ಕೂತು ನೋಡ್ದ. ಎಪ್ಪೋ ಇದನ್ನು ಹೆಣ್ಣು ಅದೇನು ರಾಕ್ಷಸ ಅದು ಅಂದ. ಅದು ಹೆಣ್ಣು ಹೋಗಿ ಅಂದ್ರೆ ರಾಕ್ಷಸ ಆಯ್ತು. ಎಪ್ಪೋ ಇದು ನನ್ನ ತಿತ್ತದ ತಿಳ್ಕೊಂಡ್ರೆ ತಿಂದೇ ಬಿಟ್ಟಿತ್ತದು. ಹೇಳ್ತಕ್ಕಂಥ ತಾತ್ಪರ್ಯ ಏನು ಮತ್ತು ತಿಳ್ಕೊಂಡೋದಕ್ಕೆ ಕೇಳಿದ್ರೆ, ಪರಮಾತ್ಮ ಒಂದು ಕಲ್ಪವೃಕ್ಷ ಇದ್ದಂಗ ಏನ್ರಿ, ನಿಮ್ಮ ಮಲ್ಲಯ್ಯ ಕಲ್ಪವೃಕ್ಷ ಇದ್ದಂಗ. ನೀವು ಯಾರು ಏನು ಬೇಕಾದ ಬೇಡ್ರಿ, ಬೇಡಿದವರಿಗಿಂದ ಬೇಡಿದ್ದನ್ನೇ ಕೊಡ್ತಕ್ಕಂಥ ಸಾಮರ್ಥ್ಯ ಭಗವಂತನಿಗೆ ಐತೆ ಹೊರತಾಗಿ. ಯಾಕಂದ್ರೆ ನಮಗೆ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ಕಳಿಸ್ಯಾನಲ್ಲ, ಇದು ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಪರಮಾತ್ಮ. ನೋಡ್ರಿ, ಉಟ್ಕೊಳಕ್ಕೆ ಬಟ್ಟೆ ಕೇಳ್ದ, ಬಟ್ಟೆ ಕೊಟ್ಟ. ಹೇ ಪರಮಾತ್ಮ, ಒಂಟಿ ಜೀವನನ ಹೆಂಗೆ ಕಳೀಲಿ, ನನಗೊಂದು ಹೆಣ್ಣು ಕೊಡುವಂದ ಪರಮಾತ್ಮ. ಎಲ್ಲೋ ಒಂದು ಹೆಣ್ಣಿನನ್ನು ಸೃಷ್ಟಿ ಮಾಡಿದ, ಇವನಿಗೆ ಹೆಣ್ಣು ಗಂಟು ಹಾಕಿಬಿಟ್ಟ. ಇದಾದ ಬಳಿಕ ಸಮಾಧಾನ ಐತೇನು? ಇನ್ನೂ ವರ್ಷ ಆಗಿಲ್ಲ, 2 ವರ್ಷ ಆಗಿಲ್ಲ ಮದುವೆ ಆಗಿ ಮತ್ತು ಪರಮಾತ್ಮನಲ್ಲಿಂದ ಹೋದ. ಮಲ್ಲಯ್ಯ, ನನಗೆ ಹೆಣ್ತಿನಿ ಕೊಟ್ಟಿದ್ದೆ, ಖರೆ ನನಗೊಂದಿಟ್ಟು ಮಕ್ಕಳು ಕೂಡ ಒತ್ತು ಕೊಡೋದು ಬೇಡ್ಕೊಂಡ. ಮಕ್ಕಳು ಬೇಕಲ್ಲ, ಯಾವಾಗಿಂದ ಮಕ್ಕಳು ಬೇಕಲ್ಲ, ಮಕ್ಕಳನ್ನ ಬೇಡ್ಕೊಂಡ. ಪರಮಾತ್ಮ ಅಂತಾನೆ ಹೌದಲ್ಲ, ಮತ್ತು ಮುಂದೆ ಒಂದು ವಂಶಕ್ಕಿಂದ ಮಕ್ಕಳು ಬೇಕಲ್ಲ ತಿಳ್ಕೊಂಡು ಒಂದು 4-5 ಮಕ್ಕಳನ್ನ ಕೊಟ್ಟ. ಸಮಾಧಾನ ಐತೇನ್ರಿ? ಸಮಾಧಾನ ಆಗಲಿಲ್ಲ. ಯಾವಾಗಿಂದ 4-5 ಮಕ್ಕಳನ್ನ ಕೊಟ್ಟ, ಸಮಾಧಾನ ಆಗಲಿಲ್ಲ. ಮುಂದೆ ಏನಂತಾನೆ ಪರಮಾತ್ಮ, ಏನ್ರಿ, ಹೆಣ್ತಿನ ಕೊಟ್ಟಿ, ಮಕ್ಕಳನ್ನ ಕೊಟ್ಟಿದಿ, ಆದ್ರೆ ಇವು ಮಕ್ಕಳಿಗೆ ಹೆಂಗೆ ಜ್ವಾಕಿ ಮಾಡಲಿ? ಈ ಮಕ್ಕಳು ಬದುಕಬೇಕಾದ್ರ, ಮಕ್ಕಳು ಜ್ವಾಕಿ ಆಗಬೇಕಾದ್ರ, ಮಕ್ಕಳು ವಿದ್ಯಾಭ್ಯಾಸ ಆಗ್ಬೇಕಾದ್ರ ನನಗೆ ಏನು ಬೇಕಂತ ಕೂಡ ಕೇಳಿದ್ರ, ಒಂದೀಟಂದ ಮಕ್ಕಳನ್ನ ನೋಡ್ಕೊಂಡು ಬ್ಯಾಂಕ್ನಾಗ ಇಡಟ್ಟಂದ ರೊಕ್ಕ ಕೊಡ್ತಾರೆ. ಏನ್ರಿ, ಮಕ್ಕಳ ಖರ್ಚು ಹೋಗಿ ಒಂದೀಟು ಬ್ಯಾಂಕ್ನಾಗ ಇಡಂಗ ನನಗೆ ರೊಕ್ಕ ಕೊಡುವಂದ. ಪರಮಾತ್ಮ ಅಂತಾನ ಹೌದಲ್ಲ ಪಾಪ, ಮತ್ತು ಆ ಮಕ್ಕಳನ್ನ ಜ್ವಾಕಿ ಮಾಡಬೇಕು, ತಾನು ಜ್ವಾಕಿ ಆಗಬೇಕು. ಆಯ್ತು ತಗೊಂಡೊಂದು ಒಂದು ಈಟು ರೊಕ್ಕನೂ ಕೊಟ್ಟ. ಏನ್ರಿ, ರೊಕ್ಕ ಕೊಟ್ಟ ಬಳಕ ಸುಖದಾಗ ಉಳಿದ್ನನ್ರಿ. ಇಟ್ಟೆಲ್ಲ ರೊಕ್ಕ ಆದ ಬಳಕೆಂದ ಸುಖದಾಗ ಉಳಿದೇನೇವ. ರೊಕ್ಕ ಆದ ಬಳಕ ಕೂಡ ಸುಖದಾಗಿಂದ ಉಳಿಲಿಲ್ಲ. ಮತ್ತು ಹೋಗಿ ದೇವರ ಹತ್ರ ನಿಂತ್ಕೊಂಡ ಬೇಡ್ಕೊಳಕತ್ತ, ಪರಮಾತ್ಮ ನನಗೆ ಯಾವ ರೋಗಗಳಿಂದ ತರಬೇಡ. ಆಯ್ತು, ರೋಗನು ತರದಿಂದ ಬಿಡಿಸಿದ ಪರಮಾತ್ಮ. ಮುಂದೆ ಮತ್ತೇನು ಕೇಳಿ, ನನಗೆ ಮರಣೇ ತರಬೇಡ ಅಂತ ಬೇಡ್ತಾನ. ನಾ ಸಾಯೇಬಾರ್ದು ಏನ್ರಿ, ಎಷ್ಟು ಕೊಟ್ಟನು ಪರಮಾತ್ಮ. ಅದಕ್ಕಾಗಿನೇ ನಿನ್ನೆ ಜೇಡರ ದಾಶಿಮಾರ್ಯ ಒಂದು ಮಾತು ಹೇಳಿದೆ ನಾನು ನಿಮಗ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಂದಿಗಳೇನೆಂಬೆ ರಾಮನಾಥ. ನೋಡಿ, ಇಷ್ಟೆಲ್ಲ ಕೊಟ್ಟನು ಪರಮಾತ್ಮ. ಈ ಭೂಮಿ ಬಾನು ಈ ದೇಯ ಈ ಪ್ರಾಣ ಎಲ್ಲವೂ ನಿನ್ನ